ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ತುಂಬ ಜನರು ಕೇಳ್ತಾ ಇದ್ರಿ ಅಲ್ವಾ, ನಮ್ಮ ಒಂದು ಡೀಟೇಲ್ಸ್ನ ಫೆಚ್ ಆಗ್ತಾ ಇಲ್ಲ. ನಮ್ಮ ಹೆಸರಲ್ಲಿ ಫುಲ್ ಸ್ಟಾಪ್ ಅಂತ ಇದೆ, ಬಟ್ ಅದು ಆಟೋ ಡಿಟೆಕ್ಟ್ ಆಗ್ತಾ ಇರೋದ್ರಿಂದ ನಮಗೆ ಎಡಿಟ್ ಕೂಡ ಮಾಡೋಕ್ಕೆ ಬರ್ತಾ ಇಲ್ಲ. ಮತ್ತು ಕಾಲೇಜ್ ನೇಮ್ ಕೂಡ ನಮ್ಮದು ದೊಡ್ಡದಾಗಿದೆ, ಅದು ಕೂಡ ಅಲ್ಲಿ ಮೋರ್ ದೆನ್ 99 ಕ್ಯಾರೆಕ್ಟರ್ಸ್ ನಾಟ್ ಅಲೌಡ್ ಅಂತ ಬರ್ತಾ ಇದೆ. ಸೊ ತುಂಬ ಜನರು ಇದೇ ಕ್ವಶನ್ಸ್ ಕೇಳ್ತಾ ಇದ್ರಿ. ಹಾಗಾದರೆ ಏನು ಮಾಡಬೇಕು? ಯುವಾನಿಧಿ ಡಿಪಾರ್ಟ್ಮೆಂಟ್ಗೆ ನಾನು ಕಾಲ್ ಮಾಡಿ ಕೇಳಿದಾಗ ಅವ್ರು ಏನು ಆನ್ಸರ್ನ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ, ಅಕ್ಕ ನಮಗೆ ಇನ್ನೂ ಪೆಂಡಿಂಗ್ ಅಮೌಂಟೇ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳಿ. ಪೆಂಡಿಂಗ್ ಅಮೌಂಟ್ ಅಂತಂದರೆ ತುಂಬ ಜನರಿಗೆ ಆಗಸ್ಟ್ ಮಂತ್ ಕೂಡ ಬಂದಿಲ್ಲ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಓಕೆನಾ. ಸೊ ಆಗಸ್ಟ್ ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ, ಬಟ್ ಯಾರಿಗೆ ಬಂದಿಲ್ಲ ಅವ್ರಿಗೋಸ್ಕರ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹಾಗಾದರೆ ಬನ್ನಿ ಎಲ್ಲಾನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನನೇ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ನಾನು ಸ್ಕೂಲಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು. ಸೊ ಅದಕ್ಕಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವಾಗ ನನಗೆ ಟೈಮ್ ಸಿಕ್ಕಿದೆ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಸೊ ಮೊದಲಿಗೆ ಈ ಕ್ಯಾರೆಕ್ಟರ್ಸ್ಗಳೆಲ್ಲ ಓಕೆನಾ. ಸೊ ಇದರ ಬಗ್ಗೆ ನಾನು ಕೇಳಿದಾಗ ಅವ್ರು ಏನಂತ ಹೇಳಿದ್ದಾರೆ ಅಂತಂದರೆ, ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತೆ. ಏನು ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. 10 ದಿವಸ ಆಲ್ರೆಡಿ ಮುಗ್ದೇ ಹೋಯಿತು. ಇನ್ನು ಯಾವಾಗ ಕೆಲಸ ಮಾಡ್ತಾರೋ ನಮ್ಮ ಜನರು, ನಮ್ಮ ಸ್ಟೂಡೆಂಟ್ಸ್, ಇನ್ನು ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಏನೋ ದೇವರಿಗೆ ಗೊತ್ತು. ಬಟ್ ವೇಟ್ ಮಾಡಿ ಅಂತ ಹೇಳಿದ್ದಾರೆ. 1-2-3 ಡೇಸಲ್ಲಿ ನಾವು ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ವೇಟ್ ಮಾಡಿ ಗೈಸ್. ನಿಮ್ದೇನಾದರೂ ಕ್ಯಾರೆಕ್ಟರ್ಸ್ ಆ ಥರ ಬಂದಿದ್ರೆ ಅಥವಾ ನೇಮಲ್ಲಿ ಸೊ ಆಟೋ ಫೆಚ್ ಆಗ್ತಾ ಇಲ್ಲ ಅಂತಂದರೆ ನೀವು ವೇಟ್ ಮಾಡಿ, ಒಂದು 2-3 ಡೇಸಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿಲ್ಲ ಅಂತಂದರೂ ಕೂಡ ಅಗೇನ್ ನಾನು ಇನ್ನೊಂದು ಸಲ ಕಾಲ್ ಮಾಡಿಬಿಟ್ಟು ವಿಚಾರಿಸ್ತೀನಿ. ಸೊ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಬಿಕಾಸ್ 25th ಡಿಸೆಂಬರೇ ಲಾಸ್ಟ್ ಡೇಟ್ ಅಲ್ವಾ, ಅದಾದಮೇಲೆ ಮತ್ತೆ ನಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಬೇಗ ಏನಾದರೂ ಸರಿ ಮಾಡಿಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ, ಓಕೆನಾ. ಸೊ ನೀವು ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ, ಸೊ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಒಂದು ಅಂದಾಜ ಗೊತ್ತಾಗುತ್ತೆ, ಲೈಕ್ ಇನ್ನೂ ಇಷ್ಟೊಂದು ಜನ ಪೆಂಡಿಂಗ್ ಇದ್ದಾರೆ ಅಂತ. ಸೊ ದಟ್ ನಾನು ಯುವಾನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಹೇಳಿದಾಗ ಅವರಿಗೆ ಹೇಳ್ಬೋದು, ಲೈಕ್ ಒಂದು ಆಲ್ಮೋಸ್ಟ್ ಇಷ್ಟು ಪರ್ಸೆಂಟೇಜ್ ಜನರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಈ ಒಂದು ಪ್ರಾಬ್ಲಮಿಂದ ಅಂತ. ಓಕೆ, ಸೊ ನಿಮ್ಮ ಒಂದು ಕಾಮೆಂಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಸೊ ಇನ್ನೊಂದು ವಿಷಯ, ಓಕೆ, ಪೆಂಡಿಂಗ್ ಅಮೌಂಟ್ಸ್ ಬಗ್ಗೆ ನಿಮಗೆ ಹೇಳಿಬಿಡ್ತೀನಿ. ಸೊ ಅದ್ರದ್ದು ಕೂಡ ನಾನು ಕೇಳಿದೆ. ಯಾಕಂತಂದರೆ ಇವಾಗ ಈ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೇಟ್ ಚೇಂಜ್ ಆಗಿರೋದ್ರಿಂದ ಎಲ್ಲರೂ ಇದರಿಂದನೇ ಬಿದ್ದಿದ್ದಾರೆ. ಬಟ್ ಪಾಪ ಪೆಂಡಿಂಗ್ ಯಾರ್ದೆಲ್ಲ ಇದಲ್ವ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಮಗಿನ್ನೂ ಅಮೌಂಟ್ ಬಂದಿಲ್ಲ, ಬರುತ್ತೋ ಇಲ್ವೋ ಅಂತ ಹೇಳಿ. ಸೊ ಯಾರೂ ಹೆದರೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇನ್ನು ಫಂಡೇ ರಿಲೀಸ್ ಆಗಿಲ್ಲ ಅಂತೆ. ಸೊ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇನ್ನೊಂದು ಚಾನಲ್ ಇದೆ ನಂದು, ಕ್ರಿಯೇಟರ್ ಐಶ್ವರ್ಯ ಮೇತ್ರೆ ಅಂತ. ಸೊ ಅಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಹೊಸ ಸ್ಕೀಮ್ಸ್ಗಳು, ಮಹಿಳೆಯರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ಗಳು ನಾನು ಆ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ಕೂಡ ನಾನು ಹೇಳಿದ್ದೆ, ಗೃಹಲಕ್ಷ್ಮಿ ಪೆಂಡಿಂಗ್ ಅಮೌಂಟ್ ಯಾರ್ದೆಲ್ಲ ಇದೆ ಒಂದು ವಾರದಲ್ಲಿ ಬಂದುಬಿಡುತ್ತೆ ಅಂತ ಹೇಳಿದ್ದೆ. ಫೈನಲಿ ಅದು ನಿನ್ನೆ ಎಲ್ರಿಗೂ ರಿಲೀಸ್ ಆಗಿದೆ. ಆ್ಯಂಡ್ ತುಂಬ ಜನರು ಕಾಮೆಂಟ್ಸ್ ಮಾಡಿದ್ರಿ, ಥ್ಯಾಂಕ್ ಯು ಅಕ್ಕ ಫಾರ್ ದಿಸ್ ಜೆನ್ಯೂನ್ ಇನ್ಫಾರ್ಮೇಷನ್ ಅಂತ ಹೇಳಿ. ಸೊ ಈ ಥರ ಕಾಮೆಂಟ್ಸ್ಗಳಿಂದ ನನಗೆ ತುಂಬಾ ಖುಷಿ ಆಗುತ್ತೆ, ಹಾಗೆ ಮೋಟಿವೇಟ್ ಕೂಡ ಸಿಗುತ್ತೆ. ಸೊ ಅದೇ ಥರ ನಿಮಗೆ ಜೆನ್ಯೂನ್ ಆಗಿ ಇನ್ಫಾರ್ಮೇಷನ್ ಕೊಡೋದು ನನ್ನ ಒಂದು ಕೆಲಸ. ಸೊ ಯಾರೂ ಹೆದರೋಕ್ಕೆ ಹೋಗಬೇಡಿ. ಸೊ ಈ ಯುವಾನಿಧಿ ಅಮೌಂಟ್ ಬಂದುಬಿಟ್ಟು ಕಾಲ್ ಮಾಡಿ ಕೇಳಿದಾಗ ಸೊ ಅವರು ಹೇಳಿದ್ದು ಏನು ಅಂತಂದರೆ, ನಮಗೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ, ಬಟ್ 100% ನಾವು ಈ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳು ಅಂತ ಕೂಡ ಮೆನ್ಷನ್ ಮಾಡಿಲ್ಲ, 1 ವೀಕ್ ಅಂತ ಹೇಳಿದ್ದಾರೆ ಅವರು. 1 ವೀಕ್ ಒಳಗಡೆ ಫಂಡ್ ನಮಗೆ ಬರುತ್ತೆ. ಸೊ ನಾವು ಆದಷ್ಟು ಯಾರ್ದೆಲ್ಲ ಪೆಂಡಿಂಗ್ ಇದೆ ಅಲ್ವಾ, ಸೊ ಅವ್ರದ್ದು ಫಸ್ಟ್ ನಾವು ರಿಲೀಸ್ ಮಾಡ್ತೀವಿ, ಆಮೇಲೆ ನಾವು ನವೆಂಬರ್ ಮಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನವೆಂಬರ್ ಅಂತಂದರೆ ಇವಾಗ ಎಲ್ರದ್ದು ಆಲ್ರೆಡಿ ಬಂದಿರುತ್ತೆ, ನವೆಂಬರ್ 1 ಮಂತ್ ಕೂಡ ಉಳಿದಿರುತ್ತೆ ನೋಡಿ. ಸೊ ಅಂಥವ್ರಿಗೆ ಹಾಕ್ತಾರೆ.
ಪೆಂಡಿಂಗ್ ಯಾರ್ದೆಲ್ಲ ಅಮೌಂಟ್ ಇದೆಯಲ್ವಾ, ಪೆಂಡಿಂಗ್ ಸೇರಿಸಿ ನವೆಂಬರ್. ಸೊ ನಿಮಗೆ ಲೈಕ್ ಏನಂತಾರೆ, ನವೆಂಬರ್ದಷ್ಟೇ ಇದ್ರೆ ನಿಮಗೆ 3,000 ಬರುತ್ತೆ. ಅಕ್ಟೋಬರ್, ನವೆಂಬರ್ ಪೆಂಡಿಂಗ್ ಇದ್ರೆ ನಿಮಗೆ 6,000 ರೂಪಾಯಿ ಕ್ರೆಡಿಟ್ ಆಗುತ್ತೆ. 3 ತಿಂಗಳದ್ದು ಪೆಂಡಿಂಗ್ ಇದ್ರೆ 9,000 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಸೊ ಈ ತರ ನಾವು ಒಂದೇ ಸಲ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದೇ ಸಲ ಅಂತಂದ್ರೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 1 or 2 ಡೇಸ್, ವಿದಿನ್ 1 or 2 ಡೇಸ್ ಅಲ್ಲಿ ಬರ್ಬಹುದು. ಓಕೆ, ಇವತ್ತು ಹಾಕಿದ್ದಾರೆ ಒಂದು ಕಂತು ಅಂತಂದ್ರೆ ನಾಳೆ ದಿವಸ ಇನ್ನೊಂದು ಕಂತು ಹಾಕ್ತಾರೆ. ಬಟ್ ನಾವು ಈ ವಾರದಲ್ಲಿ ಆ ನಾವು ಆದಷ್ಟು ರಿಲೀಸ್ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಯುವ ನಿಧಿ ಡಿಪಾರ್ಟ್ಮೆಂಟ್ ಅವರು. ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ನೋಡೋಣ ಅವರು ಹೇಳಿರೋ ಪ್ರಕಾರ ನಡೆಯುತ್ತಾ ಇಲ್ವಾ ಅಂತ. ಬಿಕಾಸ್ ಇವಾಗ ಗೃಹಲಕ್ಷ್ಮಿ ಸ್ಕೀಮ್ ಅಮೌಂಟ್ ಕೂಡ ರಿಲೀಸ್ ಮಾಡಿದಾರಲ್ವಾ. ಸೊ ನಾವು ಯುವ ನಿಧಿ ಅಮೌಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಬಿಕಾಸ್ ಈ ಎರಡು ಸ್ಕೀಮ್ಸ್ ಒಟ್ಟಿಗೆ ಹಾಕ್ತಾರೆ. ಆಲ್ಮೋಸ್ಟ್ ಒಂದ್ ಇವಾಗ ರಿಲೀಸ್ ಮಾಡಿದಾರೆ ಅಂತಂದ್ರೆ ಇನ್ನೊಂದು ಸ್ಕೀಮ್ದು ಒಂದು ಆಲ್ಮೋಸ್ಟ್ ಒಂದು ವಾರದ ಒಳಗಡೆನೆ ರಿಲೀಸ್ ಮಾಡ್ತಾರೆ. ಓಕೆನಾ? ಸೊ ಐ ಹೋಪ್ ಇವತ್ತಿನ ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ನು ಎಷ್ಟು ಕಂತಿನ ಅಮೌಂಟ್ ಪೆಂಡಿಂಗ್ ಇದೆ ಅಂತ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.